ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ಸಂಕ್ಷಿಪ್ತ ಸುದ್ದಿ ಯಾವುದಪ್ಪ ಅಂತಂದರೆ, ನಿಖಿಲ್ ಕುಮಾರಸ್ವಾಮಿರವರ ರಾಜಕೀಯ ಭವಿಷ್ಯ ಹಿನ್ನಡೆಯಾಯಿತೆ? ಖಂಡಿತ ಇಲ್ಲ. ನನ್ನ ಮಾತಿನಲ್ಲಿ ಹೇಳುವುದೇ ಆದರೆ ಖಂಡಿತ ಅವರಿಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯವಿದೆ. ಮೊನ್ನೆ ನಡೆದಂತಹ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರೂ ಸಹ ಅವರಿಗೆ ರಾಜಕಾರಣದಲ್ಲಿ ಉತ್ತಮ ಭವಿಷ್ಯವಿದೆ. ಏಕೆ ಗೊತ್ತಾ? ಈ ದೇಶದಲ್ಲಿ ಮುಂದೊಂದು ದಿನ ಈ ರಾಷ್ಟ್ರೀಯ ಪಕ್ಷಗಳಿಗೆ ಊರುಗೋಲಾಗಿ ನಿಂತ್ಕೋಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳ ಅಗತ್ಯತೆ ಇದೆ. ನೀವು ಇವತ್ತೇ ನೋಡ್ದಂಗೆ ನಮ್ಮ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿತ್ತು. ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥ ಕಾಂಗ್ರೆಸ್ಗೆ ಎದುರಾಳಿ ಪಕ್ಷಗಳೇ ಇರಲಿಲ್ಲ ಒಂದು ಕಾಲದಲ್ಲಿ. ಆದರೆ ಇವತ್ತು ಕಾಂಗ್ರೆಸ್ನ ಸ್ಥಿತಿ ಚಿಂತಾಜನಕವಾಗಿದೆ. ಕಾಂಗ್ರೆಸ್ ಪಕ್ಷ ಸ್ಥಿತಿ ಚಿಂತಾಜನಕವಾಗಿದೆ. ಏಕೆ ಗೊತ್ತೇ? ಅದಕ್ಕೆ ವಿರೋಧ ಪಕ್ಷನೇ ಇಲ್ಲದೆ ಇರತಕ್ಕಂಥ ಒಂದು ಕಾಲದಲ್ಲಿ ಇದ್ದಂಥ ಒಂದು ಪಕ್ಷ ಇವತ್ತು ಊರುಗೋಲಾಗಿ ಪ್ರಾದೇಶಿಕ ಪಕ್ಷಗಳನ್ನು, ಸಣ್ಣ ಪುಟ್ಟ ಪಕ್ಷಗಳನ್ನು ತನ್ನ ತೆಕ್ಕೆಗೆ ತಗೊಂಡು ಕೆಲವು ಅಧಿಕಾರದಲ್ಲಿದೆ. ಎಷ್ಟು ದುರಂತ ಅಲ್ವಾ? ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಕಾಂಗ್ರೆಸ್ ಉತ್ತುಂಗ ಸ್ಥಿತಿಯಲ್ಲಿತ್ತು. ಅದೇ ರೀತಿ ಅವತ್ತು ಜಯಪ್ರಕಾಶ್ ನಾರಾಯಣರವರ ಒಂದು ಚಳುವಳಿಯ ಮುಖಾಂತರ ಬಂದಂಥ ಜನತಾ ಪರಿವಾರ ಅಧಿಕಾರಕ್ಕೆ ಬಂತು. ಕೊನೆಗೆ ಅದು ಸಣ್ಣ ಪುಟ್ಟ ಸುಮಾರು 22ಕ್ಕೂ ಹೆಚ್ಚು ಪಕ್ಷಗಳಾಗಿ ಒಡೆದೋಯ್ತು, ಬಣಗಳಾಗಿ ಒಡೆದೋಯ್ತು ಅಂತ ಒಂದು ನಮ್ಮ ರಾಜಕೀಯ ಇತಿಹಾಸ ಹೇಳ್ತದೆ. ನಿಜ, ನಿಖಿಲ್ ಕುಮಾರಸ್ವಾಮಿಯವರಿಗೆ ರಾಜಕಾರಣದಲ್ಲಿ ಭವಿಷ್ಯ ಇದೆ. ತಾಳ್ಮೆ ಬೇಕು. ತಮ್ಮ ತಾತ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರ ಒಂದು ರಾಜಕಾರಣದ ಇತಿಹಾಸವನ್ನು ನಿಖಿಲ್ ಕುಮಾರಸ್ವಾಮಿಯವರು ಕಣ್ಣಾಡಿಸ್ಬೇಕಾಗುತ್ತೆ. ಅತಿ ಹೆಚ್ಚು ವರ್ಷಗಳ ಕಾಲ, ಸುಮಾರು 40 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಆಡಳಿತವನ್ನು ಮಾಡಿದ್ರು. ವಿರೋಧ ಪಕ್ಷದಲ್ಲಿ ಕುಳಿತು ಆಡಳಿತ ಪಕ್ಷವನ್ನು ತಿವಿದ್ರು ಸನ್ಮಾನ್ಯ ದೇವೇಗೌಡರು. ಅದೇ ರೀತಿ ಈಗ ಒಂದು ಪ್ರಾದೇಶಿಕ ಪಕ್ಷವನ್ನು ನಡೆಸಬೇಕಾದ್ರೆ ಆ ಕುಟುಂಬಗಳಲ್ಲಿ ಒಬ್ಬ ಪ್ರಭಾವಿ ನಾಯಕನ ಅವಶ್ಯಕತೆ ಇದೆ. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ನಂತರ ಎಚ್ ಡಿ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದರು. ಜನಪ್ರಿಯತೆಯನ್ನು ಕಳಿಸಿ ಆ ಪಕ್ಷವನ್ನು ತಮ್ಮ ಕೈಲಾದ ಮಟ್ಟಿಗೆ ಎಳೆದುಕೊಂಡು ಹೋದರು. ಈಗ ಆ ರಥನ ಎಳಿಬೇಕಾದ್ರೆ ಆ ಕುಟುಂಬದಲ್ಲಿ ಒಬ್ಬ ನಾಯಕನ ಅವಶ್ಯಕತೆ ಇದೆ, ಯುವ ನಾಯಕನ ಅವಶ್ಯಕತೆ ಇದೆ. ಆ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿಯವರನ್ನು ಹೊರತುಪಡಿಸಿದ್ರೆ ಇನ್ಯಾರೂ ಸಾಧ್ಯ ಇಲ್ಲ. ಏಕೆ ಗೊತ್ತಾ? ಪ್ರಾದೇಶಿಕ ಪಕ್ಷಗಳಲ್ಲಿ ಅವರ ಕುಟುಂಬಸ್ಥರನ್ನು ಬಿಟ್ಟು ನಮ್ಮ ಜನಗಳೂ ಸಹ ತಗೊಳ್ಳಲ್ಲ. ನಿಮಗೆ ಗೊತ್ತಲ್ವಾ? ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್, ತಮಿಳುನಾಡಿನಲ್ಲಿ ಕರುಣಾನಿಧಿಯ ಪುತ್ರರಾದಂಥ ಸ್ಟಾಲಿನ್, ಬಿಹಾರದಲ್ಲಿ ಲಾಲೂರವರ ಪುತ್ರ ತೇಜಸ್ವಿ ಯಾದವ್, ಶಿಬು ಸೊರೆನ್ ಪುತ್ರ ಹೇಮಂತ್ ಸೊರೆನ್. ಇದೇ ರೀತಿ ಪ್ರಾದೇಶಿಕ ಪಕ್ಷಗಳ ಆ ಕುಟುಂಬದಲ್ಲಿ ಬಂದಂಥ ಯುವ ನಾಯಕರನ್ನೇ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಜನನೂ ಇಷ್ಟಪಡ್ತಾರೆ. ಅದೇ ರೀತಿ ಭವಿಷ್ಯದ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿರವ್ರಿಗೆ ರಾಜಕೀಯ ಭವಿಷ್ಯ ಇದೆ. ಅವರು ಅಗ್ರೆಸಿವ್ ಆಗಿ, ಅಂದರೆ ತುಂಬ ಆ್ಯಕ್ಟಿವ್, ಪವರ್ಫುಲ್ಲಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕಾಗುತ್ತೆ. ಏಕೆ ಗೊತ್ತಾ? ಅವರು ಒಂದು ಪಕ್ಷವನ್ನು ಮುನ್ನಡೆಸುವ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ. ಅಂದರೆ JDS ಪಕ್ಷವನ್ನು ಭವಿಷ್ಯದ ದಿನಗಳಲ್ಲಿ ಮುನ್ನಡೆಸುವಂಥ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು. ನಿಖಿಲ್ ಕುಮಾರಸ್ವಾಮಿಯವರಿಗೆ ಅತಿ ಹೆಚ್ಚು ವಯಸ್ಸೇನಾಗಲಿಲ್ಲ, ಕಡಿಮೆ ವಯಸ್ಸು, ಅನುಭವ ಜಾಸ್ತಿ ಇದೆ. ಒಂದು ವಿಗ್ರಹಕ್ಕೆ ಹಲವಾರು ಉಳಿಯೇಟನ್ನು ತಿಂದು ಅದು ಒಂದು ಉತ್ತಮ ವಿಗ್ರಹವಾಗುತ್ತೆ. ಅದೇ ರೀತಿ ರಾಜಕೀಯದಲ್ಲಿ ಹಲವಾರು ಬೀಳುಗಳನ್ನು ಕಂಡಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಮುಂದೊಂದು ದಿನ ಭವಿಷ್ಯದಲ್ಲಿ ಉತ್ತಮ ನಾಯಕನಾಗಿ ಹೊರಹೊಮ್ಮುವುದರ ಮಾತಿಲ್ಲ. ಅವರು ತಮ್ಮ ಹೋರಾಟವನ್ನು ಮುಂದುವರಿಸಬೇಕು. ಅದೇ ರೀತಿ ನಾವು ವಿಶ್ವದ ದೊಡ್ಡನಾಗಿರ್ತಕ್ಕಂಥ ಅಮೇರಿಕದ ಒಂದು ಇತಿಹಾಸವನ್ನೇ ನೋಡಿದ್ರೆ, ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ, ಅಬ್ರಹಾಂ ಲಿಂಕನ್ರವರು ಸೋಲಿನ ಸರಮಾಲೆಯಲ್ಲಿ ಸಿಲುಕಿದ್ರು. ಎಷ್ಟು ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿ ಕೊನೆಗೆ ಮಾನಸಿಕವಾಗಿ ನೋವನ್ನು ತಿಂದರು. ಕೊನೆಗೆ ಒಂದು ದಿನ ಅದೇ ಒಬ್ಬ ಸಾಮಾನ್ಯನ ಮಗ
ಅಮೇರಿಕದ ಅಧ್ಯಕ್ಷನಾಯ್ತೇನೆ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಒಂದು ವೇಳೆ ಅಬ್ರಹಾಂ ಲಿಂಕನ್ರವರು ಸೋಲಿನ ಮೇಲೆ ಸೋಲನ್ನು ಉಂಡು ನನ್ನ ರಾಜಕೀಯ ಭವಿಷ್ಯ ಮುಗೀತು ಅಂತ ಅಂದ್ಕೊಂಡಿದ್ದರೆ ಅವರು ಅಮೇರಿಕದ ಅಧ್ಯಕ್ಷ ಆಯ್ತಿರಲಿಲ್ಲ. ಇಂಥ ಹಲವಾರು ಉದಾಹರಣೆಗಳಿವೆ. ಏಕೆಂದರೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ನಾಯಕತ್ವದ ಒಂದು ಚಾರ್ಮ್ ಇದೆ. ಕಾರಣ ಏನಪ್ಪ ಅಂತಂದ್ರೆ, ನಾಯಕತ್ವ ಚಾರ್ಮಿಯಾಗಿ ಏತಕ್ಕೆ ಬರ್ತದೆ? ಕಾರಣ ಏನು ಅಂದರೆ, ಜನಗಳನ್ನು ತಮ್ಮ ಕಡೆ ಸೆಳೆತವನ್ನು ಮಾಡಿಸುವಷ್ಟು ಅಭಿಮಾನಗಳನ್ನು ಹುಟ್ಟುಹಾಕುವಂಥ ಒಂದು ಗುಣ ನಿಖಿಲ್ ಕುಮಾರಸ್ವಾಮಿಯವರಿಗಿದೆ. ನಿಖಿಲ್ ಕುಮಾರಸ್ವಾಮಿಯವರವರು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಪುತ್ರ. ಅದೇ ರೀತಿ ಅವರ ತಂದೆ ಕೇಂದ್ರದಲ್ಲಿ ಪ್ರಭಾವಿ ಮಂತ್ರಿ. ಆದ್ದರಿಂದ ಅವ್ರಿಗೆ ಒಂದು ನಾಯಕತ್ವದ ಒಂದು ಶಕ್ತಿ ಸೇರಬೇಕಾದ್ರೆ ಪ್ರಮುಖ ಕಾರಣ ತಂದೆ ಮತ್ತು ತಾತನೇ ಹೊರತು ಬೇರೆ ಯಾರೂ ಅಲ್ಲ. ಆದ್ದರಿಂದ ಜನಗಳು ಈತ ನಮ್ಮ ನಾಯಕ ಅಂತ ಒಪ್ಕೋಬೇಕಾದ್ರೆ ನಮ್ಮ ದೇವೇಗೌಡರವರ ಒಂದು ಇತಿಹಾಸ, ಕುಮಾರಸ್ವಾಮಿಯವರ ಒಂದು ಇತಿಹಾಸವನ್ನು ಜನ ನೋಡಿ ಇವರು ನಮ್ಮ ನಾಯಕನ ಪುತ್ರ ಹಾಗೂ ನಮ್ಮ ವರಿಷ್ಠರ ಮೊಮ್ಮಗ ಅನ್ನೋ ಒಂದು ಆಸೆ ಇದ್ದೇ ಇರ್ತದೆ. ಆದ್ದರಿಂದ ಈ ಪ್ರಾದೇಶಿಕ ಪಕ್ಷವನ್ನು ಮುನ್ನಡೆಸುವಂಥ ಒಂದು ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿರವರ ಮುಂದೆ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿರವರು ಸಂಘಟನೆಯನ್ನು ಮಾಡ್ತಾ ಇನ್ನೂ 3 ವರ್ಷಗಳ ಕಾಲಾವಕಾಶ ಇದೆ. ಅವರು ಒಂದಲ್ಲ ಒಂದು ದಿನ ಗೆಲುವು ತಗ್ಗುತ್ತೆ. ಒಂದು ಗೆಲುವು ದಕ್ಕಿದ ತಕ್ಷಣ ಅವರಿಗೆ ಸಣ್ಣ ಪುಟ್ಟ ಸ್ಥಾನಮಾನ ಅಲ್ಲ, ದೊಡ್ಡ ಸ್ಥಾನಮಾನಕ್ಕೆ ಹೋಗ್ತಾರೆ. ಈಗ ಆಲ್ರೆಡಿ ಅವರು ನಾಯಕರಾಗಿ ರೂಪುಗೊಂಡಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಚುನಾವಣೆಯಲ್ಲಿ ಗೆದ್ದವರೆಲ್ಲ ನಾಯಕರಾಗಲಿಲ್ಲ, ಸೋತವರೆಲ್ಲ ನಾಯಕತ್ವ ಕಳ್ಕೊಳ್ಳಿಲ್ಲ. ನಿಮಗೆ 3 ಜನ ಮುಖ್ಯವಾದವ್ರನ್ನ ಈ ರಾಜ್ಯದಲ್ಲಿ ಉದಾಹರಣೆ ಕೊಡ್ತೀನಿ. ಇವತ್ತಿಗೂ ನನ್ನ ದೃಷ್ಟಿಯಲ್ಲಿ ಹೇಳೋದೇ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮತ ಬ್ಯಾಂಕನ್ನು ತರುವಂತಹ ನಾಯಕರು ಅಂದರೆ ನನ್ನ ದೃಷ್ಟಿಯಲ್ಲಿ ದೇವೇಗೌಡರವರನ್ನು ಹೊರತುಪಡಿಸಿ ಮಾತಾಡೋದೇ ಆದರೆ 3 ಜನ. ಆ 3 ನಾಯಕರಿಗೆ ಮಾತ್ರ ಪಕ್ಷ ಎಂಬ ಚಿಹ್ನೆಯನ್ನು ಹೊರಬಿಟ್ಟು ತಮ್ಮದೇ ಆದಂಥ ಜನಗಳನ್ನು ಸಂಘಟನೆ ಮಾಡುವಷ್ಟು ತಾಕತ್ತು ಆ 3 ನಾಯಕರಿದೆ. ಒಬ್ಬರು BS ಯಡಿಯೂರಪ್ಪನವರು, ಹಾಲಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿರವರು. ಈ 3 ನಾಯಕರು ಚಿಹ್ನೆಯನ್ನು ಹೊರತುಪಡಿಸಿ, ಪಕ್ಷವನ್ನು ಹೊರತುಪಡಿಸಿ ಒಂದು ಸಮಾರಂಭವನ್ನು ನಡೆಸಿ ಒಂದಷ್ಟು ಸಂಘಟನೆ ಮಾಡುವಷ್ಟು, ಆಮೇಲೆ ಒಂದು ಜನಾಂಗದ ಮೇಲೆ ಪ್ರಭಾವ ಬೀರುವಂಥ ನಾಯಕರು ಅಂದರೆ ಈ 3 ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಯಾರಿದ್ದಾರೆ ಹೇಳಿ? ಅವರೆಲ್ಲ ಪಕ್ಷದ ಒಳಗೆ ಇದ್ದು ಮಾತಾಡಿ, ಪಕ್ಷದಿಂದ ಪದವಿಯನ್ನು ಪಡೆದು ಮಾತಾಡಿ, ಪಕ್ಷದಿಂದ ಅವ್ರು ಮಾತಾಡ್ತಾ ಅವ್ರ ನಾಯಕರಾಯ್ತಾರೆ ಹೊರತು ಇದೇ ರೀತಿ ಇವರು 3 ರೀತಿ ಹೋರಾಟ ಸಂಘಟನೆ ಮಾಡಿ ಒಂದಷ್ಟು ಜನನ ಅಭಿಮಾನಿಗಳನ್ನು ಹಿಡಿದಿಟ್ಕೊಳ್ಳೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ಹೇಳಿ ಕೇಳಿ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿರವರಿಗೆ ಇರತಕ್ಕಂಥ ಹಿಡಿತ ಕರ್ನಾಟಕ ರಾಜ್ಯದಲ್ಲಿ ಬೇರೊಬ್ಬ ನಾಯಕರಿಗಿಲ್ಲ. ಅದೇ ರೀತಿ ವೀರಶೈವ ಮತಗಳ ಮೇಲೆ BS ಯಡಿಯೂರಪ್ಪನವರಿಗಿರತಕ್ಕಂಥ ಹಿಡಿತ ಇನ್ನೊಬ್ಬ ವೀರಶೈವ ಮುಖಂಡರಿಗಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಮತಗಳ ಮೇಲೆ ಅವ್ರಿಗಿರ್ತಕ್ಕಂಥ, ಅದರಲ್ಲೂ ಕುರುಬ ಜನಾಂಗದ ಮತಗಳ ಮೇಲೆ ಇರತಕ್ಕಂಥ ಹಿಡಿತ ಇನ್ನೊಬ್ಬ ಕುರುಬ ಜನಾಂಗದಲ್ಲಿ ಅಂಥ ನಾಯಕರುಗಳು ಇರ್ಬೋದು, ಆದರೆ ಅಷ್ಟು ಮತವನ್ನು ಸೆಳೆಯುವಂಥ ನಾಯಕರಿಲ್ಲ. ಅದೇ ರೀತಿ ಭವಿಷ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿರವರು ಸಹ ಒಂದು ಮತಗಳನ್ನು ಸಂಘಟನೆ ಮಾಡುವಷ್ಟು ಶಕ್ತಿ ಅವ್ರಿಗಿದೆ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿರವರು ಯಾವುದೇ ಈ ಚುನಾವಣೆಯ ರಾಜಕೀಯ ಸೋಲು ಗೆಲುವನ್ನು ಲೆಕ್ಕಕ್ಕೆ ಹಾಕದಂತಲೇ ಅವರು ಸಂಘಟನೆ ಮಾಡ್ತಾ ಹೋಗಬೇಕು. ಸಿದ್ದರಾಮಯ್ಯನವರು ಸೋತರು ಗೆದ್ದರು, ಯಡಿಯೂರಪ್ಪನವರು ಸೋತರು ಗೆದ್ದರು, ಆದರೆ ಕುಮಾರಸ್ವಾಮಿಯವರು ಸೋಲು ಗೆಲುವು ಸಹಜ. ಆದರೆ ನಾಯಕತ್ವ ಉಳಿಸ್ಕೊಂಡವರು ಕರ್ನಾಟಕದಲ್ಲಿ ಇವತ್ತಿನ ಸ್ಥಿತಿಯಲ್ಲಿ 3 ನಾಯಕರು ಸೋಲ್ಲಿ ಗೆಲ್ಲಿ, ಒಂದು ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿರವರು ಬಿಟ್ಟರೆ ಈ ಮತ ಬ್ಯಾಂಕನ್ನು ತಂದುಕೊಡ್ತಕ್ಕಂಥ ನಾಯಕ ಅಷ್ಟು ಅಗ್ರೆಸಿವ್ ಆಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿರವರು ಮುಂದೆ ಈ JDS ಪಕ್ಷದ ಒಂದು ನೊಗವನ್ನು ಹೊರಬೇಕಾಗಿರೋದ್ರಿಂದ, ಒಂದು ಪಕ್ಷವನ್ನು ಮುನ್ನಡೆಸಬೇಕಾಗಿರೋದ್ರಿಂದ, ಈಗ ಅಲ್ಲಿ ಅವರ ತಂದೆ ಕುಮಾರಸ್ವಾಮಿ ಕೇಂದ್ರದ ಪ್ರಭಾವಿ ಮಂತ್ರಿ ಆಗಿರೋದ್ರಿಂದ ಈಗ ರಾಷ್ಟ್ರ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಲವಾರು ಎಲ್ಲ ಪಕ್ಷಗಳ ವರಿಷ್ಠಗಳು, ನಾಯಕರುಗಳು ಪರಿಚಯನ ಮಾಡ್ಕೊಳ್ತಾ ಈಗ ಆಲ್ರೆಡಿ
ಹಲವು ಜನ ಪರಿಚಯ ಇದ್ದಾರೆ. ಅದೇ ರೀತಿ ಕೇವಲ 36-37 ವರ್ಷದ ಆಸುಪಾಸಿನಲ್ಲಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ ಸಹ ಯುವಕರಾಗಿದ್ದರಿಂದ ಅವರಿಗೆ ಉತ್ತಮ ಭವಿಷ್ಯವಿದೆ. ಅದೇ ರೀತಿ ಅವರ ಸಂಘಟನೆಯನ್ನು ಮುಂದುವರಿಸಿ ಈ JDS ಪಕ್ಷದ ಒಂದು ಸಂಘಟನೆಯನ್ನು ಮಾಡ್ತಾ ಮುಂದೆ ಈ ಪಕ್ಷದ ವರಿಷ್ಠರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಒಬ್ಬರು ಅಂತ ಹೇಳ್ತಾ, ನಿಖಿಲ್ರವರ ರಾಜಕೀಯ ಭವಿಷ್ಯ ಮಂಕಾಗಿಲ್ಲ. ನಿಖಿಲ್ರವರು ರಾಜಕೀಯ ಒಂದು ಸ್ಥಿರತೆ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿದೆ. ಆದರೆ ಅವರು ಹೋರಾಟವನ್ನು ಮಾಡಬೇಕು. ಅದೇ ರೀತಿ ತಳಮಟ್ಟದ ಕಾರ್ಯಕರ್ತರನ್ನು ಮುಟ್ಟುತ್ತಾ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವು ನಾಯಕರುಗಳ ಸಂಪರ್ಕಗಳನ್ನು ಗಳಿಸುತ್ತಾ, ಅದೇ ರೀತಿ ಅವರ ತಾತ ಹಾಕಿಕೊಟ್ಟಂಥ ಮಾರ್ಗದರ್ಶನ, ತಂದೆಯ ಒಂದು ಸಂಘಟನೆಯನ್ನು ಅವರ ಗಡಿಯಲ್ಲಿ ಪಳಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಈ ರಾಜ್ಯದ ಭವಿಷ್ಯದ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆತ್ಮೀಯರೇ, ನಮ್ಮ ಗ್ರಾಮೀಣ ಪ್ರತಿಭೆಗಳೆಲ್ಲ ಸೇರಿ ಒಂದು ಜನತಾ ಪರಿವಾರ ಅಂತ ಒಂದು ಯೂಟ್ಯೂಬ್ ಚಾನಲ್ನ ನಾವು ಮಾಡಿದ್ದೀವಿ. ನಮ್ಮ ಸ್ನೇಹಿತರು ಹಿತೈಷಿಗಳೇ ಸೇರಿ ದಯಮಾಡಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಜನತಾ ಪರಿವಾರ gmail.com ಅನ್ನೋ ಒಂದು ಈ ವೆಬ್ಸೈಟ್ಗೆ ಹೋಗಿ ಆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇದನ್ನು ಇನ್ನೂ ಉತ್ತಮ ಸಂಖ್ಯೆಯಲ್ಲಿ ಇನ್ನೂ ಉತ್ತಮ ವರದಿಗಳನ್ನ ಕೊಡೋಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ.